ಇನ್ನು ಈ ತಿಮರೋಡಿ ಮತ್ತು ಗಣೇಶ್ ಶೆಟ್ಟಿ ಅನ್ನುವಂತಹ ವ್ಯಕ್ತಿಗಳ ಎಂಟ್ರಿ ಆಗಿದೆ ಈ ಪ್ರಕರಣದಲ್ಲಿ. ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿಯ ಎಂಟ್ರಿ ನಿಮಗೆ ಗೊತ್ತೇ ಇದೆ. ಬಟ್ ಗಣೇಶ್ ಯಾರು ಹಾಗಾದ್ರೆ ಆ ಡೀಟೇಲ್ಸ್ ಅನ್ನು ಕೊಡ್ತೀವಿ. ತಿಮರೋಡಿ ಆಪ್ತ ಗಣೇಶ್ನನ್ನ ಕೂಡ ವಿಚಾರಣೆಗೆ ಒಳಪಡಿಸಿದೆ SIT. ತಿಮರೋಡಿಗೆ ಸೇರಿದ 4 ಮೊಬೈಲ್ಗಳನ್ನ ಗಣೇಶ್ ಉಪಯೋಗ ಮಾಡ್ತಾ ಇದ್ರಂತೆ. ತಿಮರೋಡಿ ಚಿನ್ನಯ್ಯ ಲಿಂಕ್ ಪತ್ತೆಗೆ SIT ವಿಚಾರಣೆ ಮಾಡ್ತಿದೆ. ಚಿನ್ನಯ್ಯ ಮತ್ತು ತಿಮರೋಡಿ ಪರಿಚಯ ಆಗಿದ್ದು ಯಾವಾಗ, ಯಾರಿಂದ ಅನ್ನೋ ಪ್ರಶ್ನೆಗೆ ಉತ್ತರ ನಿಮಗೆ ಗೊತ್ತೇ ಇದೆ. ಸೌಜನ್ಯ ಮಾವ ವಿಠಲ್ ಗೌಡ ಕರ್ಕೊಂಡು ಬಂದಿದ್ದು ಅಂತ. ಬಟ್ ಇಷ್ಟೊಂದು ಆಪ್ತರಾಗಿ ಇಷ್ಟೊಂದು ಕ್ಲೋಸ್ನೆಸ್ ಬೆಳೆಯೋದಕ್ಕೆ ಏನು ಕಾರಣ ಆಯಿತು? ಮತ್ತೆ ಹಣಕಾಸಿನ ವಹಿವಾಟು ಯಾರ ನಡುವೆ ಆಗಿದೆ, ಯಾರು ಯಾವಾಗ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರು, ಬರಬೇಕು ಇವತ್ತಿಲ್ಲಿ ಹೋಗಬೇಕು ಅನ್ನೋದೆಲ್ಲ ಇನ್ಸ್ಟ್ರಕ್ಷನ್ಸ್ ಯಾರ ಕಡೆಯಿಂದ ಕೊಡ್ತಾ ಇದ್ರು, ಎಲ್ಲ ಮಾಹಿತಿಗಳನ್ನು ಕನೆಕ್ಟಿಂಗ್ ದ ಡಾಟ್ಸ್ ಕೆಲಸವನ್ನು SIT ಮಾಡ್ತಿದೆ. ಹೀಗಾಗಿ ತಿಮರೋಡಿಯ ಆಪ್ತನಾಗಿರುವಂತಹ ಗಣೇಶ್ ಶೆಟ್ಟಿಯನ್ನು ಕೂಡ ಕರೆಸೋ ಕೆಲಸ ಆಗಿದೆ. ತಿಮರೋಡಿಗೆ ಸೇರಿದ 4 ಆಂಡ್ರಾಯ್ಡ್ ಮೊಬೈಲ್ಗಳನ್ನು ಇದೇ ಗಣೇಶ್ ಉಪಯೋಗ ಮಾಡ್ತಾ ಇದ್ರಂತೆ. ಡೀಟೇಲ್ಸ್ ಕೊಡ್ತಾರೆ ದೀಪಕ್ ಜೈನ್. ಇಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಗೆ ಮೊಬೈಲ್ ಬಳಸೋದಕ್ಕೆ ಭಯ ಇತ್ತಾ, ಏನು ಕಾರಣ ಅಂತ, ಅಥವಾ ಮೊಬೈಲ್ ಬಳಕೆ ಮಾಡೋಕ್ಕೆ ಬರಲ್ಲ ಅಂತ ಇನ್ನೊಬ್ಬ ಬಂಟನನ್ನು ಇಟ್ಕೊಂಡಿದ್ದ? ಇದು ಹೇಗೆ ಈ ಗಣೇಶ್ ಪಾತ್ರ ಏನು ಷಡ್ಯಂತ್ರದಲ್ಲಿ? ಈ ಗಣೇಶ್ ಶೆಟ್ಟಿ ಎಂಬುವರು ಬಹಳ ಆಪ್ತರಾಗಿದ್ರು ಮಹೇಶ್ ಶೆಟ್ಟಿ ತಿಮರೋಡಿಗೆ ಅನ್ನುವಂಥದ್ದು. ಪ್ರಮುಖವಾಗಿ ಅವರ ಒಟ್ಟು ಎಲ್ಲ ಹೋರಾಟದ ಚಟುವಟಿಕೆಗಳು ಕಳೆದ 8-10 ವರ್ಷಗಳಿಂದ ನಡೆಯುವಾಗಲೂ ಕೂಡ ಅವರು ಜೊತೆಗೆ ಇದ್ರು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಮತ್ತು ಕಾರು ಚಾಲಕನಾಗಿ ಓಡಾಟ ನಡೆಸುವಂತಹ ಸಂದರ್ಭದಲ್ಲಿ ಕಾರು ಚಾಲಕನಾಗಿ ಅವರ ಬಳಿ ಇರುವಂತಹ 8-10 ಸಿಮ್ಗಳನ್ನು ಬಳಕೆ ಮಾಡುವಂಥದ್ದು, ಮತ್ತು ಚಿನ್ನಯ್ಯನಿಗೆ ಫೋನ್ ಮಾಡಲಿಕ್ಕೆ ಬೇರೆ ಬೇರೆ ಸಿಮ್ಗಳನ್ನು ಬಳಸ್ತಾ ಇದ್ರು. ಹಾಗಾಗಿ ಒಂದು ಸೆಟ್ಗೆ ಇನ್ನೊಂದು ಸಿಮ್ ಅನ್ನು ಹಾಕೋದು, ಮತ್ತು ಯಾರ ವ್ಯಕ್ತಿಯ ಜೊತೆ ಯಾವ ಸಿಮ್ನಲ್ಲಿ ಮಾತನಾಡಬೇಕು, ಈ ಎಲ್ಲ ಒಂದು ಪ್ಲಾನ್ ಗಳನ್ನ ಮೇಂಟೈನ್ ಅನ್ನ ಮಾಡ್ತಾ ಇದ್ದದ್ದು ಗಣೇಶ್ ಶೆಟ್ಟಿ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಕೇವಲ ಗಣೇಶ್ ಶೆಟ್ಟಿ ಮಾತ್ರ ಅಲ್ಲ, 11 ಜನರನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಕ್ವೈರಿಯನ್ನ ಮಾಡಿದ್ದಾರೆ. ಚಿನ್ನಯ್ಯ, ಆತನ ಫ್ಯಾಮಿಲಿಗೆ ಮತ್ತು ನೇರವಾಗಿ ಅಂದ್ರೆ ಅಕೌಂಟ್ಗಳಿಗೆ ಹಣ ಹಾಕೋದು ಮತ್ತು ಕೈಯಲ್ಲಿ ಕ್ಯಾಶ್ ಕೊಟ್ಟು ಆತನಿಗೆ ಸಹಾಯ ಮಾಡೋದು, ಈ ತರದ್ದು 1.5-2 ವರ್ಷಗಳಿಂದ ನಡೀತಾ ಬರ್ತಾ ಇತ್ತು ಅನ್ನುವಂಥದ್ದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 11 ಜನರ ಎನ್ಕ್ವೈರಿ ಆಗಿದೆ. ಇನ್ನು 7-8 ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ಗಣೇಶ್ ಶೆಟ್ಟಿ ಪ್ರಮುಖವಾದ ವ್ಯಕ್ತಿ ಅನ್ನುವಂಥದ್ದು, ಯಾಕಂದ್ರೆ ಅತ್ಯಾಪ್ತನಾಗಿರ್ತಾನೆ ಮತ್ತು ಎಲ್ಲ ವಿಚಾರಗಳು ಆತನಿಗೆ ಗೊತ್ತಿದೆ ಅನ್ನುವಂಥದ್ದು. ಹಾಗಾಗಿ ಆಂಡ್ರಾಯ್ಡ್ ಸೆಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿಗಳನ್ನ ಆತನಿಂದ ಪಡೆಯುವಂತಹ ಕೆಲಸಗಳು ಆಗ್ಬೇಕಾಗಿದೆ. ಈಗಾಗಲೇ ಎನ್ಕ್ವೈರಿಯನ್ನ 5-6 ಜನರ ಎನ್ಕ್ವೈರಿಯನ್ನ SIT ಮಾಡಿದ್ದಾರೆ. ಗಣೇಶ್ ಶೆಟ್ಟಿ ಅನ್ನೋ ಪ್ರಮುಖ ವ್ಯಕ್ತಿ ಆಗಿರೋದ್ರಿಂದ ಅವರನ್ನ ಕೂಡ ಠಾಣೆಗೆ ಕರೆಸಿಕೊಂಡು ಹೇಳಿಕೆಯನ್ನ ದಾಖಲು ಮಾಡ್ತಾ ಇದ್ದಾರೆ. ಮತ್ತು ಆ ಸಿಮ್ಗಳು, ಆಂಡ್ರಾಯ್ಡ್ ಸೆಟ್ಗಳು, ಓಡಾಟ ಮಾಡಿದಂತ ಡೀಟೇಲ್ಗಳು, ಚಿನ್ನಯ್ಯನನ್ನ ಸಂಪರ್ಕ ಮಾಡಬೇಕಾದ್ರೆ ಹೊರಗಡೆ ಸಂಪರ್ಕ ಮಾಡುವಾಗ ಕಾರನ್ನ ಚಾಲನೆ ಮಾಡ್ತಾ ಇದ್ದದ್ದು ಗಣೇಶ್ ಶೆಟ್ಟಿ ಅನ್ನುವಂಥದ್ದು ಈಗ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಹಾಗಾಗಿ ಅವರು ಕೂಡ ಪ್ರಮುಖ ಸಾಕ್ಷಿ ಆಗ್ತಾರೆ. ಸರಣಿ ವಿಡಿಯೋಗಳ ಜೊತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವ ಜೊತೆ ಗಣೇಶ್ ಎನ್ಕ್ವೈರಿ ಕೂಡ ಬಹಳ ಮಹತ್ವವನ್ನು ಪಡೆದಿದೆ ಅನ್ನುವಂಥದ್ದು. ಮಮತಾ, ಧನ್ಯವಾದ ದೀಪಕ್ ಜೈನ್ ತಮ್ಮ ಮಾಹಿತಿಗಾಗಿ.